ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯನಾದ ದಯಾನಂದ ಚೋಳಿ ನನ್ನ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಮೆಕಾಲೆ ಮಾಡಿದಂತಹ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಇವತ್ತಿಗೂ ಮುಂದುವರೆದಿದೆ. ಬ್ರಿಟಿಷರು ಬರುವ ಮುಂಚೆ ಭಾರತದಲ್ಲಿ ಒಳ್ಳೆಯ ಗುರುಕುಲ ಆಧಾರಿತ ಶಿಕ್ಷಣ ವ್ಯವಸ್ಥೆ ಜಾರಿಯಲ್ಲಿತ್ತು. ಬ್ರಿಟಿಷರು ಕಾನೂನಿನ ಪ್ರಕಾರ ಗುರುಕುಲಗಳನ್ನು ಬಂದ್ ಮಾಡಿದರು. 1840ರಲ್ಲಿ ಬ್ರಿಟಿಷರು ಇಂಡಿಯನ್ ಎಜುಕೇಷನ್ ಆ್ಯಕ್ಟ್ ಅನ್ನುವಂತಹ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಆ ಸಂದರ್ಭದಲ್ಲಿ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಆಗಿದ್ದನು. ಬ್ರಿಟಿಷರು ತಮ್ಮ ಕಾನೂನು ಜಾರಿಗೆ ತರುವ ಮುನ್ನ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದರು. 1813ರಲ್ಲಿ ವಿಲಿಯಂ ಆಡಮ್ ಅನ್ನುವಂತಹ ಅಧಿಕಾರಿ ಭಾರತಕ್ಕೆ ಬಂದು ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದ್ದನು. ಇವನ ಹಿಂದಿನ ಉದ್ದೇಶ ಭಾರತೀಯ ಶಿಕ್ಷಣ ಪದ್ಧತಿಯನ್ನು ನಾಶ ಮಾಡುವುದಾಗಿತ್ತು. ಒಂದೊಂದು ಗುರುಕುಲದಲ್ಲಿ 200 ವಿದ್ಯಾರ್ಥಿಗಳಿಂದ 20,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದರು. ಊಟ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗಿತ್ತು. ಗುರುಕುಲಗಳಲ್ಲಿ ಮಾನಿಟೋರಿಯಲ್ ಎಜುಕೇಷನ್ ಸಿಸ್ಟಮ್ ಇತ್ತು. ಅಂದರೆ ಒಂದು ಗುರುಕುಲದಲ್ಲಿ 100 ವಿದ್ಯಾರ್ಥಿಗಳಿದ್ದರೆ ಅವರು ಸಂಪೂರ್ಣವಾಗಿ ಕಲಿತು ತಮ್ಮ ಕೆಳಗಿನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದರು. ಗುರುಕುಲಗಳಲ್ಲಿ 4 ವರ್ಣಗಳಿಗೆ ಸಮಾನವಾದಂತಹ ಶಿಕ್ಷಣ ವ್ಯವಸ್ಥೆ ಇತ್ತು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಸಮಾನವಾದಂತಹ ಶಿಕ್ಷಣ ವ್ಯವಸ್ಥೆ ಇತ್ತು. ಗುರುಕುಲಗಳಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರಿಗಿಂತಲೂ ಹೆಚ್ಚಾಗಿತ್ತು. ಹುಡುಗಿಯರು 58ರಷ್ಟು ಇದ್ದರೆ ಹುಡುಗರು 42ರಷ್ಟು ಇದ್ದರು. ಹುಡುಗಿಯರಿಗೆ ಕಲಿಸಲು ಹೆಣ್ಣು ಶಿಕ್ಷಕರಿದ್ದರು, ಹುಡುಗರಿಗೆ ಕಲಿಸಲು ಗಂಡು ಶಿಕ್ಷಕರಿದ್ದರು. ಭಾರತದ ಗುರುಕುಲಗಳಲ್ಲಿ ಮುಖ್ಯವಾಗಿ 18 ವಿಷಯಗಳನ್ನು ಕಲಿಸುತ್ತಿದ್ದರು. ಅದರಲ್ಲಿ ಪ್ರಮುಖವಾಗಿ ವೈದಿಕ ಗಣಿತ ಕಲಿಸುತ್ತಿದ್ದರು, ಖಗೋಳಶಾಸ್ತ್ರ, ಧಾತು ವಿಜ್ಞಾನ, ಕೃಷಿ ವಿಜ್ಞಾನದಂತಹ ಶಿಕ್ಷಣ ವ್ಯವಸ್ಥೆ ಇತ್ತು. ಆಧುನಿಕ ವಿಜ್ಞಾನ, ರಸಾಯನಶಾಸ್ತ್ರ, ಚಿಕಿತ್ಸಾಶಾಸ್ತ್ರ ಅಂತಹ ವಿಷಯಗಳಿದ್ದವು. ಚಿಕಿತ್ಸಾಶಾಸ್ತ್ರದಲ್ಲಿ ಔಷಧಿ ವಿಜ್ಞಾನ ಮತ್ತು ಶಲ್ಯಗಿರಿ ಅನ್ನುವಂಥ ವಿಷಯಗಳಿದ್ದವು. ಕರಕುಶಲಕರ್ಮಿಯ ವಿಷಯಗಳಿದ್ದವು. ಉದಾಹರಣೆಗೆ ಹಳ್ಳಿಯಲ್ಲಿ ಕೆಲವೊಂದಿಷ್ಟು ಜನ ಕಬ್ಬಿಣದ ಕೆಲಸವನ್ನು ಮಾಡುತ್ತಾರೆ, ಕೆಲವೊಂದಿಷ್ಟು ಜನ ಕಟ್ಟಿಗೆ ಕೆಲಸ ಮಾಡುತ್ತಾರೆ, ಕೆಲವೊಂದಿಷ್ಟು ಜನ ಚರ್ಮದ ಕೆಲಸವನ್ನು ಮಾಡುತ್ತಾರೆ, ಕೆಲವೊಂದಿಷ್ಟು ಜನ ಮಣ್ಣಿನ ಕೆಲಸವನ್ನು ಮಾಡುತ್ತಾರೆ, ಕೆಲವೊಂದಿಷ್ಟು ಜನ ಬಟ್ಟೆಯ ಕೆಲಸಗಳನ್ನು ಮಾಡುತ್ತಾರೆ. ಇನ್ನಿತರ ಕರಕುಶಲಗಳ ಕೆಲಸಗಳನ್ನು ಗುರುಕುಲದಲ್ಲಿ ಕಲಿಸುತ್ತಿದ್ದರು. ವಿದ್ಯಾರ್ಥಿಗಳ ಪ್ರವೇಶ 5 ವರ್ಷ 5 ತಿಂಗಳು 5 ದಿನಕ್ಕೆ ಪ್ರವೇಶವಾಗಿ ಬಿಡುತ್ತಿತ್ತು. ಅವರು ಅಧ್ಯಯನ ಮಾಡಿ 21-22 ವರ್ಷಗಳವರೆಗೆ ಆದಾಗ ಸಂಪೂರ್ಣ ವ್ಯಕ್ತಿಯಾಗಿ ಬದಲಾಗುತ್ತಿದ್ದ. ಮೆಕಾಲೆ ಮಾಡಿದಂತಹ ಪರೀಕ್ಷಾ ಪದ್ಧತಿ ಆಗ ಇರಲಿಲ್ಲ. ಯಾವುದೇ ವಿದ್ಯಾರ್ಥಿಗೆ ಯಾವುದೇ ಒಂದು ಕೆಲಸ ಕೊಟ್ಟು ಅವನ ಕೌಶಲ್ಯವನ್ನು ಪರೀಕ್ಷಿಸುತ್ತಿದ್ದರು. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಸಾಕ್ಷರತೆ ಇದ್ದಾಗ ಯುರೋಪ್ನಲ್ಲಿ, ಮುಖ್ಯವಾಗಿ ಇಂಗ್ಲೆಂಡ್ನಲ್ಲಿ 16ನೇ ಶತಮಾನಕ್ಕಿಂತ ಮುಂಚೆ ಒಂದೇ ಒಂದು ಶಾಲೆ ಇರಲಿಲ್ಲ. ಭಾರತೀಯ ಗುರುಕುಲಗಳು
5 ಹೆಕ್ಟೇರ್ನಷ್ಟು ದೊಡ್ಡವಿದ್ದವು. ಊಟ ಮತ್ತು ವಸತಿಯ ವ್ಯವಸ್ಥೆ ಗುರುಕುಲಗಳಲ್ಲಿ ಇತ್ತು. ಗುರುಕುಲಗಳಲ್ಲಿ ಶಿಕ್ಷಣವೂ ಇತ್ತು, ವಿದ್ಯೆಯೂ ಇತ್ತು. ವಿದ್ಯಾರ್ಥಿಗಳು ಮೂಲವಾಗಿ ವಿದ್ಯೆ ಕಲಿಯಲು ಬಂದಿದ್ದರು. ವಿದ್ಯೆ ಅನ್ನುವುದು ಶಿಕ್ಷಣಕ್ಕಿಂತಲೂ ಹೆಚ್ಚಿನದಾಗಿದೆ. ಯಾವುದೇ ವಿದ್ಯಾರ್ಥಿಗಳನ್ನು ಕೇಳಿದಾಗ ಅವರೆಲ್ಲರೂ ನಾವು ವಿದ್ಯೆ ಕಲಿಯಲು ಬಂದಿದ್ದೇವೆ ಎಂದು ಹೇಳುತ್ತಿದ್ದರು. ವಿದ್ಯೆ ಎಂದರೆ ಜೀವನವನ್ನು ಆಧ್ಯಾತ್ಮದ ಹಾದಿಗೆ ಒಯ್ಯುವುದು, ಆತ್ಮವನ್ನು ಪರಮಾತ್ಮನೊಂದಿಗೆ ಲೀನವಾಗಿಸುವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಶ್ರೇಷ್ಠ ಯಾವುದು, ಕನಿಷ್ಠ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ಇವುಗಳ ಬಗ್ಗೆ ಜ್ಞಾನ ನೀಡುವುದು ಅಥವಾ ವಿವೇಕ ನೀಡುವುದಕ್ಕೆ ವಿದ್ಯೆ ಎನ್ನುತ್ತಾರೆ. ಬಾಕಿ ಎಲ್ಲ ಕಲಿಯುವಂಥದ್ದು ಶಿಕ್ಷಣವಾಗಿದೆ. ಗಣಿತ, ರಸಾಯನಶಾಸ್ತ್ರ, ವಿಜ್ಞಾನ, ಖಗೋಳಶಾಸ್ತ್ರ ಇನ್ನಿತರ ವಿಷಯಗಳು ಅವೆಲ್ಲ ಶಿಕ್ಷಣದಲ್ಲಿ ಸೇರಿಕೊಳ್ಳುತ್ತವೆ. ಹೀಗಾಗಿ ಬಂದಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಅನಿಸಿಕೊಳ್ಳುತ್ತಿದ್ದರು, ಶಿಕ್ಷಾರ್ಥಿ ಅನಿಸಿಕೊಳ್ಳುತ್ತಿರಲಿಲ್ಲ. ವಿದ್ಯೆ ಅನ್ನುವುದು ಶಿಕ್ಷಣಕ್ಕಿಂತಲೂ ಹೆಚ್ಚಿನದಾಗಿದೆ. ಆದರೆ ಮೆಕಾಲೆಗೆ ಗೊತ್ತಿರಲಿಲ್ಲ ಶಿಕ್ಷಣ ಯಾವುದು, ವಿದ್ಯೆ ಯಾವುದು ಅಂತೇಳಿ. ಮೆಕಾಲೆಯಿಂದಾಗಿ ನಮಗೂ ವಿದ್ಯೆ ಮತ್ತು ಶಿಕ್ಷಣದ ವ್ಯತ್ಯಾಸ ತಿಳಿದಿಲ್ಲ. ಪ್ರತಿಯೊಂದು ಶಾಲೆಯ ಹೆಸರು ಆ ವಿದ್ಯಾಲಯ, ಈ ವಿದ್ಯಾಲಯ, ವಿಶ್ವವಿದ್ಯಾಲಯ ಅಂತ ಹೆಸರಿದೆ. ಆದರೆ ಕೆಲಸ ಮಾತ್ರ ಶಿಕ್ಷಾಲಯದ್ದು ನಡೆದಿದೆ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.